ಪ್ರಶ್ನೆ: ಪ್ರಭಾತದ ನಿರೀಕ್ಷೆಗೆ ಆಧಾರಭೂತನಾಗಿರುವುದು ಏನು? ನಿಮ್ಮ ಆಪ್ಷನ್ಸ್: ಎ. ಕ್ರಿಸ್ತನು ನಿಮ್ಮಲ್ಲಿರುವುದು, ಬಿ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿರುವುದು, ಸಿ. ಕೆಡುಕಿನಿಂದ ಓಡಿ ಹೋಗುವುದು, ಡಿ. ಪ್ರಾಣಿಯ ಗುರುತು. ಸರಿಯಾದ ಉತ್ತರ ಆಪ್ಷನ್ ಎ. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಕೊಲೊಸ್ಸೆಯವರಿಗೆ 1:28. ಪ್ರಶ್ನೆ: ಯಜಮಾನರು ತಮ್ಮ ದಾಸರಿಗೆ ನ್ಯಾಯವಾದುದನ್ನು ಮಾಡಬೇಕು, ಯಾಕೆಂದರೆ ಅವರಿಗೂ. ನಿಮ್ಮ ಆಪ್ಷನ್ಸ್: ಎ. ಪರಲೋಕದಲ್ಲಿ ಯಜಮಾನನಿದ್ದಾನೆ, ಬಿ. ಹೆಂಡತಿ ಮಕ್ಕಳಿದ್ದಾರೆ, ಸಿ. ನಿರೀಕ್ಷೆ ಮತ್ತು ಕನಸುಗಳಿವೆ, ಡಿ. ಭಾವನೆಗಳಿವೆ. ಸರಿಯಾದ ಉತ್ತರ ಆಪ್ಷನ್ ಎ. ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದುದನ್ನು ಸರಿಯಾದುದನ್ನು ಮಾಡಿರಿ. ಕೊಲೊಸ್ಸೆಯವರಿಗೆ 4:1. ಪ್ರಶ್ನೆ: ಯಾವುದನ್ನು ತಪ್ಪದೇ ಮಾಡುವವರಾಗಿರಬೇಕು? ನಿಮ್ಮ ಆಪ್ಷನ್ಸ್: ಎ. ಲೋಕದ ಕಾರ್ಯಗಳು, ಬಿ. ನ್ಯಾಯ, ಸಿ. ಕೋಪ, ಡಿ. ಪ್ರಾರ್ಥನೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಕೊಲೊಸ್ಸೆಯವರಿಗೆ 4:2. ಪ್ರಶ್ನೆ: ಪೂರ್ವದಲ್ಲಿ ನಾವು ಇದರ ಅನುಸಾರವಾಗಿ ನಡೆದುಕೊಂಡೆವು. ನಿಮ್ಮ ಆಪ್ಷನ್ಸ್: ಎ. ಧರ್ಮಶಾಸ್ತ್ರ, ಬಿ. ಇಹಲೋಕಾಚಾರಕ್ಕೆ, ಸಿ. ನ್ಯಾಯ ಮತ್ತು ನೀತಿ, ಡಿ. ದೇವರ ಚಿತ್ತಾನುಸಾರ. ಸರಿಯಾದ ಉತ್ತರ ಆಪ್ಷನ್ ಬಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಫಿಲಿಪ್ಪಿಯವರಿಗೆ 2:12. ನಾವು ಪರದೇಶದವರು, ಅನ್ಯರೂ ಆಗಿರದೆ ಇವರೊಂದಿಗೆ ಒಂದೇ ಸಂಸ್ಥಾನದವರು ಆಗಿದ್ದೇವೆ. ನಿಮ್ಮ ಆಪ್ಷನ್ಸ್: ಎ. ದೇವಜನರು, ಬಿ. ದೂತರು, ಸಿ. ದೆವ್ವಗಳು, ಡಿ. ದೇವರಲ್ಲದವರು. ಸರಿಯಾದ ಉತ್ತರ ಆಪ್ಷನ್ ಎ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಎಫೆಸದವರಿಗೆ 2:19. ಪ್ರಶ್ನೆ: ನಂಬಿಕೆಯ ಮೂಲಕ ನಾವು ಇದರಿಂದ ರಕ್ಷಣೆಯನ್ನು ಹೊಂದಿದೆವು. ನಿಮ್ಮ ಆಪ್ಷನ್ಸ್: ಎ. ಕಾರ್ಯಗಳು, ಬಿ. ಮಾತುಗಳು, ಸಿ. ಕೆಲಸಗಳು, ಡಿ. ಕೃಪೆಯಿಂದಲೇ. ಸರಿಯಾದ ಉತ್ತರ ಆಪ್ಷನ್ ಡಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಎಫೆಸದವರಿಗೆ 2:8. ಪ್ರಶ್ನೆ: ಯಾವುದು ಮಕ್ಕಳಿಗೆ ಧರ್ಮ? ನಿಮ್ಮ ಆಪ್ಷನ್ಸ್: ಎ. ಸುಮ್ಮನಿರುವುದು, ಬಿ. ಕೆಟ್ಟತನಕ್ಕೆ ಭಯಪಡುವುದು, ಸಿ. ಅರಸನನ್ನು ಸೇವಿಸುವುದು, ಡಿ. ತಂದೆ ತಾಯಿಗಳ ಮಾತನ್ನು ಕೇಳುವುದು. ಇದಕ್ಕೆ ಉತ್ತರ ಆಪ್ಷನ್ ಡಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸದವರಿಗೆ 6:1.
ಮುಂದಿನ ಪ್ರಶ್ನೆ, ಯೇಸು ಚೀನಿವಾರರನ್ನು ಇಲ್ಲಿಂದ ಹೊರಡಿಸಿದನು. ನಿಮ್ಮ ಆಪ್ಷನ್ಸ್ ಎ ಸಂತೆಪೇಟೆಗಳಿಂದ, ಬಿ ಅರಮನೆಯಿಂದ, ಸಿ ಐಗುಪ್ತರಿಂದ, ಡಿ ದೇವಾಲಯದಿಂದ. ಉತ್ತರ ಆಪ್ಷನ್ ಡಿ. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಗೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಯೋಹಾನ 2:14. ಯೇಸು ಅಲ್ಲಿನ ಕೆಲಸಗಾರರಿಗೆ ಬಾನೆಗಳಲ್ಲಿ ಏನನ್ನು ತುಂಬಿಸಲು ಹೇಳಿದನು? ನಿಮ್ಮ ಆಪ್ಷನ್ಸ್ ಎ ನೀರು, ಬಿ ದ್ರಾಕ್ಷಿ, ಸಿ ಎಣ್ಣೆ, ಡಿ ವಿನೆಗರ್. ಇದಕ್ಕೆ ಉತ್ತರ ಆಪ್ಷನ್ ಎ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಯೋಹಾನ 2:7. ಯೇಸು ತನ್ನ ಶರೀರದ ಕುರಿತಾಗಿ, ಈ ದೇವಾಲಯವನ್ನು ಕೆಡವಿರಿ, ನಾನು ಡ್ಯಾಶ್ ಅದನ್ನು ಎಬ್ಬಿಸುವೆನು ಅಂದನು. ನಿಮ್ಮ ಆಪ್ಷನ್ಸ್ ಎ 1 ದಿನ, ಬಿ 2 ದಿನ, ಸಿ 3 ದಿನ, ಡಿ 4 ದಿನ. ಇದಕ್ಕೆ ಉತ್ತರ ಆಪ್ಷನ್ ಸಿ. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಇದನ್ನು ಎಬ್ಬಿಸುವೆನು ಅಂದನು. ಯೋಹಾನ 2:18. ಪ್ರಶ್ನೆ, ಈ ದೇವಾಲಯವನ್ನು ಕಟ್ಟಲು ಡ್ಯಾಶ್ ಬೇಕಾಯಿತು ಎಂದು ಯಹೂದ್ಯರು ಹೇಳಿದರು. ನಿಮ್ಮ ಆಪ್ಷನ್ಸ್ ಎ 10 ವರ್ಷ, ಬಿ 50 ವರ್ಷ, ಸಿ 46 ವರ್ಷ, ಡಿ 110 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ. ಅದಕ್ಕೆ ಯಹೂದ್ಯರು, ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಯೋಹಾನ 2:20. ಪ್ರಶ್ನೆ, ಆ ಸೇವಕನು ತನಗೆ 100 ಹಣ ಬಾಕಿ ಕೊಡಬೇಕಾದ ಜೊತೆ ಸೇವಕನ ಸಂಗಡ ಹೇಗೆ ನಡೆದುಕೊಂಡನು? ನಿಮ್ಮ ಆಪ್ಷನ್ಸ್ ಎ ಅವನ ಸಾಲವನ್ನು ಮನ್ನಿಸಿದ, ಬಿ ಅವನನ್ನು ಸೆರೆಮನೆಗೆ ಹಾಕಿಸಿದನು, ಸಿ ಅವನಿಗೆ ಕೆಲಸ ಕೊಡಿಸಿದನು, ಡಿ ಅವನಿಗೆ 100 ಹಣ ಕೊಟ್ಟನು. ಸರಿಯಾದ ಉತ್ತರ ಆಪ್ಷನ್ ಬಿ. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಮತ್ತಾಯ 18:29. ಮುಂದಿನ ಪ್ರಶ್ನೆ, ಸಾಮ್ಯದಲ್ಲಿ ಒಡೆಯನು ಕೂಲಿ ಆಳುಗಳನ್ನು ಎಲ್ಲಿ ಕರೆದನು? ನಿಮ್ಮ ಆಪ್ಷನ್ಸ್ ಎ ದೇವಾಲಯದಲ್ಲಿ, ಬಿ ದ್ರಾಕ್ಷಿ ತೋಟದಲ್ಲಿ, ಸಿ ಯೆರೂಸಲೇಮಿನಲ್ಲಿ, ಡಿ ಸೆರೆಮನೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಮತ್ತಾಯ 20:1. ಜನರ ಗುಂಪು ಯೇಸು ಬರುವ ದಾರಿಯಲ್ಲಿ ಏನನ್ನು ಹರಡುತ್ತಿದ್ದರು? ನಿಮ್ಮ ಆಪ್ಷನ್ಸ್ ಎ ಹೂವುಗಳು ಮತ್ತು ಕೊಂಬೆಗಳು, ಬಿ ಧೂಪ, ಸಿ ವಸ್ತ್ರಗಳು ಮತ್ತು ಕೊಂಬೆಗಳು, ಡಿ ಧೂಪ ಮತ್ತು ಕೊಂಬೆಗಳು. ಇದಕ್ಕೆ ಉತ್ತರ ಆಪ್ಷನ್ ಸಿ.
ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆಗ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಮತ್ತಾಯ 21:8. ಒಂದು ಸಾಮ್ಯದಲ್ಲಿ ತನ್ನ ಆಳುಗಳು ಹೊಡೆದು ಕೊಲ್ಲಲ್ಪಟ್ಟ ಮೇಲೆ ಮನೆ ಯಜಮಾನನು ಯಾರನ್ನು ಕಳುಹಿಸಿದನು? ನಿಮ್ಮ ಆಪ್ಷನ್ಸ್: ಎ ಅವನ ಮಗನನ್ನು, ಬಿ ಸೈನಿಕನನ್ನು, ಸಿ ನ್ಯಾಯವಾದಿಯನ್ನು, ಡಿ ಶರೀಫನನ್ನು. ಸರಿಯಾದ ಉತ್ತರ ಆಪ್ಷನ್ ಎ. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆಯೇ ಮಾಡಿದರು. ಕಡೆಯಲ್ಲಿ ತನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಗೆ ದೊಬ್ಬಿ ಕೊಂದು ಹಾಕಿದರು. ಮತ್ತಾಯ 21:34. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.